ಬಿಬಿಎಂಪಿ ಗುತ್ತಿಗೆದಾರರಿಗೆ ವಸೂಲಿಗಾರರ ಕಾಟ ಶುರುವಾಗಿದೆ. ಕಾಸು ಕೊಟ್ಟಿಲ್ಲವೆಂದು ಗುತ್ತಿಗೆದಾರರಿಗೆ ಅರ್ಥಾತ್ ಕಾಂಟ್ರಾಕ್ಟರ್ಗಳಿಗೆ ಬೆದರಿಕೆ ಒಡ್ಡಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗಿದೆ. ಕಾಸು ಕೊಟ್ಟಿಲ್ಲವೆಂದು ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟರ್ಗಳಿಗೆ ಥ್ರೆಟ್ ಮಾಡಲಾಗ್ತಾ ಇದೆ ಅನ್ನೋದಾದರೆ ಲೋಕಾಯುಕ್ತಗೂ ದೂರು ಕೊಡುವುದಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹಣ ನೀಡುವಂತೆ ಗುತ್ತಿಗೆದಾರ ಅರ್ಜುನ್ಗೆ ಬ್ಲ್ಯಾಕ್ ಮೇಲ್ ಆರೋಪ ಬೆಳಕಿಗೆ ಬಂದಿದೆ. ಸ್ವಚ್ಛತೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗುತ್ತಿಗೆ ಪಡೆದಿರುವ ಅರ್ಜುನ್ ಗುತ್ತಿಗೆದಾರ ಅರ್ಜುನ್ ಮೇಲೆ ಕಳಪೆ ಕಾಮಗಾರಿ ಆರೋಪ. ಇದನ್ನ ಬಂಡವಾಳ ಮಾಡಿಕೊಂಡು ಗುತ್ತಿಗೆದಾರರ ಬಳಿ ಹಣ ವಸೂಲಿ. ಶರತ್ ಬಾಬು ಎನ್ನುವ ಖಾಸಗಿ ವ್ಯಕ್ತಿಯಿಂದ ಹಣ ವಸೂಲಿ ಆರೋಪ ಕೇಳಿ ಬಂದಿದೆ. ಬಿಬಿಎಂಪಿ ಕಮಿಷನರ್ಗೆ ದೂರು ನೀಡುವುದಾಗಿಯೂ ಕೂಡ ಬೆದರಿಕೆ ಒಡ್ಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಬಿಲ್ ಪಾವತಿಯಾಗದಂತೆ ತಡೆಯುತ್ತೇನೆ ಎಂದು ಥ್ರೆಟ್ ಮಾಡಲಾಗಿದೆ. ಹಣ ನೀಡದಿದ್ದರೆ ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಸುವ ಬೆದರಿಕೆಯೂ ವ್ಯಕ್ತವಾಗಿದೆ. ಶರತ್ ಬಾಬು ವಿರುದ್ಧ ಪೊಲೀಸ್ ಠಾಣೆಗೆ ಅರ್ಜುನ್ ದೂರು. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಬಿಬಿಎಂಪಿ ಕಾಂಟ್ರಾಕ್ಟರ್ಗಳಿಗೆ ಥ್ರೆಟ್ ಕೊಡ್ತಾರೆ ಅನ್ನೋದಾದರೆ ಇದು ಪ್ರಭಾವಿಗಳ ಸಪೋರ್ಟ್ ಇಲ್ಲದೆ ಇದು ಸಾಧ್ಯ ಇಲ್ಲ. ಇದನ್ನು ಬಂಡವಾಳ ಮಾಡಿಕೊಂಡು ಗುತ್ತಿಗೆದಾರರ ಬಳಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಗುತ್ತಿಗೆದಾರರ ಅರ್ಜುನ್ ಮೇಲೆ ಕಳಪೆ ಕಾಮಗಾರಿ ಆರೋಪ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗುತ್ತಿಗೆ ಪಡೆದಿರ್ತಕ್ಕಂಥ ಅರ್ಜುನ್ ಆತ ಕಳಪೆ ಗುಣಮಟ್ಟ ಅಂದರೆ ಲೋ ಕ್ವಾಲಿಟಿ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಆತನನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಸ್ವಚ್ಛತೆ ನಿರ್ವಹಣೆ, ಕ್ಲೀನ್ ಮೈಂಟೈನ್, ಚರಂಡಿಗಳ ಸಿಲ್ಟಿಂಗ್ ಮಾಡುತ್ತಿರುವಂಥ ಅರ್ಜುನ್ ಆ ವಿಚಾರವನ್ನೇ ಇಟ್ಕೊಂಡು ಆತನಿಗೆ ಬೆದರಿಕೆಯನ್ನು ಒಡ್ಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗುತ್ತಿಗೆ ಪಡೆದಿದ್ದಂಥ ಅರ್ಜುನ್ ಗುತ್ತಿಗೆದಾರರ ಅರ್ಜುನ್ ಮೇಲೆ ಕಳಪೆ ಕಾಮಗಾರಿ ಆರೋಪವನ್ನು ಹೊರಿಸಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಗುತ್ತಿಗೆದಾರರ ಬಳಿ ಹಣ ವಸೂಲಿ. ಇನ್ನು ಶರತ್ ಬಾಬು ಎನ್ನುವ ಖಾಸಗಿ ವ್ಯಕ್ತಿಯಿಂದ ಹಣ ವಸೂಲಿ ಎಂದು ಹೇಳಲಾಗಿದ್ದು ಬಿಬಿಎಂಪಿ ಕಮಿಷನರ್ಗೆ ದೂರು ನೀಡುವುದಾಗಿಯೂ ಕೂಡ ಬೆದರಿಕೆ ಹಾಕಲಾಗಿದೆ. ಬಿಲ್ ಪಾವತಿಯಾಗದಂತೆ ತಡೆಯುತ್ತೇನೆ ಎಂದು ಬೆದರಿಕೆ ಒಡ್ಡಲಾಗಿದೆ. ಹಣ ನೀಡದಿದ್ದರೆ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಸುವ ಬೆದರಿಕೆ. ಒಂದು ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ ನಂತರ ಆತನಿಗೆ ಯಾವುದೇ ತರಹದ ಟೆಂಡರ್ ಬರೋದಿಲ್ಲ, ಟೆಂಡರ್ ಸಿಗೋದಿಲ್ಲ. ಶರತ್ ಬಾಬು ವಿರುದ್ಧ ಪೊಲೀಸ್ ಠಾಣೆಗೆ ಅರ್ಜುನ್ ದೂರು ದಾಖಲಿಸಿದ್ದಾರೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಮುಂದೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು.